ಟಾಟಾ ಇಂಡಿಗೋನಾ? ಹಾಂ, ಇಂಡಿಗೋ ಎ ಸಿ ಎಸ್ ಸರ್. ಓಕೆ ಸರ್, ಯಾವ್ದು ಮಾಡಲು? ಅದು ಮ್ಯಾನುಫ್ಯಾಕ್ಚರ್ 15 ಇದೆ ಸರ್, 17 ರಿಜಿಸ್ಟ್ರೇಷನ್. 15 ಮ್ಯಾನುಫ್ಯಾಕ್ಚರು, 17 ರಿಜಿಸ್ಟ್ರೇಷನಾ? ಹಾಂ ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? 2 ಓನರ್ ಆಗಿದೆ ಸರ್. 3 ಆಗಿದ್ದಾರೆ ಈಗ. ಹಾಂ ಸರ್. ಎಷ್ಟು ಓಡಿದೆ ಗಾಡಿ? 62 ಸಾವಿರ ಓಡಿದೆ ಸರ್. ಬರೀ 62? ಹಾಂ, ಬರೀ 62 ಜೆನ್ಯೂನ್ ಸರ್. ಹಾಂ ಹಾಂ ಹಾಂ. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಅದು? ಡೀಸೆಲ್ ಸರ್, ಡೀಸೆಲ್. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡಿಯಲ್ಲಿ? ಸರ್ 4 ಟೈರ್ ಹಾಕ್ಸಿ 1 ತಿಂಗಳಾಯ್ತು ಸರ್ ಈಗ. ಹೊಸ ಹಾಕ್ಸಿದ್ರಾ? ಹಾಂ ಸರ್, ಒಂದು 500 ಕಿಲೋಮೀಟ್ರ್ ಓಡಿಲಿನ. ಓಕೆ, ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿನೂ ಹೊಸ ಸರ್. ಓಕೆ, ಇದು ಎಫ್ ಸಿ ಮತ್ತು ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಹ್ಞೂ. ಎಫ್ ಸಿ 2000 ಏನೋ ರನ್ನಿಂಗ್ ಇದೆಯಲ್ಲ? ಹಾಂ, ಎಫ್ ಸಿ ರನ್ನಿಂಗ್ ಇದೆ ಸರ್. ಹತ್ತಿರ ಒಂದು 28-30 ತನಕ ಇರ್ಬೋದಲ್ಲ? 30-32 ಇದೆ ಸರ್. ಓಕೆ ಓಕೆ, ಕಂಡೀಷನ್ ಎಲ್ಲ ಹೆಂಗಿದೆ ಸರ್ ಗಾಡಿ? ಸರ್ ಗಾಡಿ ಗುಡ್ ಕಂಡೀಷನ್ ಇದೆ ಸರ್. ಏನು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಏನಿಲ್ಲ ಸರ್. ಜೆನ್ಯೂನ್ ಬರೋ 62 ಸರ್ ಅಷ್ಟೇ ಓಡಿರೋದು ಗಾಡಿ. ಹಾಂ ಹಾಂ. ಓಕೆ, ಗಾಡಿ ಏನಾದ್ರು ರೀಪೇಂಟು ಟಚಪ್ ಆಗಿದಾವ? ಇಲ್ಲ ಸರ್, ರೀಪೇಂಟ್ ಏನಿಲ್ಲ ಸರ್. ಒರಿಜಿನಲ್ ಪೇಂಟ್ ಆಗಿದೆ ಹಂಗಾರೆ? ಹಾಂ, ಒರಿಜಿನಲ್ ಪೇಂಟ್ ಇದೆ ಸರ್. ಓಕೆ, ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವ? ಹಾಂ ಹಾಂ, ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ, ಸೀಟ್ ಕವರ್ಸು? ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಸರ್, ಹೊಸವೆಲ್ಲ. ಹಾಂ ಹಾಂ. ಈಗ ಗಾಡಿ ತೊಗೊಳೋರಿಗೆ ಏನು ಖರ್ಚಿಲ್ಲ? ಏನು ಖರ್ಚಿಲ್ಲ ಸರ್, ಏನೇನು ಖರ್ಚಿಲ್ಲ. ಹಾಂ ಹಾಂ. ಏನು ಮೈಲೇಜ್ ಬರುತ್ತೆ ಸರ್ ಇದು? 22 ಬರ್ತಿದೆ ಸರ್. ಇವಾಗ 22 ಬರ್ತಿದೆಯಾ? ಹಾಂ, 22 ಬರ್ತಿದೆ ಸರ್ ಈಗ. ಓಕೆ, ಗಾಡಿ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವ? ಹಾಂ, ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದೆ ಸರ್. ಓಕೆ, ಎಲ್ಲ ಗಾಡಿ? ಸಬ್ ಫೋರ್ ಎಲ್ಲ ಇದೆ ಸರ್. ಸ್ಕ್ರೀನ್ ಟಚ್. ಹಾಂ ಹಾಂ ಹಾಂ. ಓಕೆ, ಗಾಡಿ ಇರೋದು ಲೊಕೇಶನ್ ಸರ್? ಚಿಕ್ಕಜಾಜೂರು ಸರ್, ಹೊಳಲ್ಕೆರೆ ತಾಲೂಕು. ಓಹ್, ಚಿತ್ರದುರ್ಗ ಡಿಸ್ಟಿಕ್ಕು, ಹೊಳಲ್ಕೆರೆ ತಾಲೂಕು, ಚಿಕ್ಕಜಾಜೂರು. ಹಾಂ ಸರ್. ಓಕೆ, ಹೊಳಲ್ಕೆರೆಯಿಂದ ಒಂದು 15-20 ಆಗುತ್ತಾ? ಹಾಂ, ಹೊಳಲ್ಕೆರೆಯಿಂದ 12 ಕಿಲೋಮೀಟರ್ ಸರ್. 12. ಹ್ಞೂ. ಓಕೆ ಸರ್, ಏನು ಹೇಳ್ತಾರೆ ರೇಟ್ ಗಾಡಿಗೆ? ಸರ್ 2.5 ಹೇಳ್ತೀವಿ ಸರ್. 2.5 ಲಕ್ಷ? ಹಾಂ ಸರ್. ಏನು ಕಡಿಮೆ ಆಗುತ್ತಾ? ಒಂದು 20 ಸರ್ ನೆಗೋಷಿಯೇಬಲ್ ಮಾಡ್ತೀವಿ ಸರ್. ಇನ್ಸೂರೆನ್ಸು ಕಟ್ಕೊಡ್ತೀರಾ? ನೋಡೋಣ ಸರ್, ಬಂದು ಕೇಳಿದರೆ ಹೆಚ್ಚಿಗೆ ಕಟ್ಕೊಡ್ತೀವಿ, ಇಲ್ಲಾಂದರೆ ಅವರೇ ಕರ್ಕೊಂಡು ಸರ್. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕ್ರಿ ಸರ್. ಸರಿ ಸರ್, ಆಯಿತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರ ಹತ್ರನೇ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ವ್ಯವಹಾರಕ್ಕೆ ಕುಂತಾಗ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆನೂ ಮಾಡ್ತಾರೆ. ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳೋದು ಒಳ್ಳೆಯದಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.